ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಬೆಂಗಳೂರಿನ ಅತ್ಯಂತ ಹಳೆಯ ಹಾಗೂ ಪ್ರಮುಖ ದೇವಾಲಯದ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದು, ಈ ದೇವಾಲಯ ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು 50 ವರ್ಷಗಳಿಂದ ಪ್ರಖ್ಯಾತಿಯನ್ನು ಹಾಗೂ ಅನೇಕ ಭಕ್ತಾದಿಗಳನ್ನು ಹೊಂದಿದ್ದು, ಈ ದೇವಾಲಯ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳ ಭಕ್ತಾದಿಗಳನ್ನು ಹೊಂದಿರುತ್ತಾಳೆ. ಆ ದೇವಾಲಯದ ಹೆಸರೇ ಸರ್ಕಲ್ ಮಾರಮ್ಮ ದೇವಾಲಯ. ಈ ದೇವಾಲಯವಿರುವ ರಸ್ತೆ ರಾಜಾಜಿನಗರ, ಮಲ್ಲೇಶ್ವರ, ಮಹಾಲಕ್ಷ್ಮೀಪುರಂ, RT ನಗರ, ಹೆಬ್ಬಾಳ, ವಿದ್ಯಾರಣ್ಯಪುರ, ಯಲಹಂಕ ನ್ಯೂ ಟೌನ್, ಡಾಲರ್ಸ್ ಕಾಲನಿ, ಸಂಜಯ್ ನಗರ ಮೊದಲಾದ ಪ್ರಮುಖ ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಇವತ್ತು ನಾನು ದೇವಾಲಯಕ್ಕೆ ಭೇಟಿ ನೀಡಿದೆ. ದೇವಾಲಯದ ಸಮಯದ ಕುರಿತು ಅರ್ಚಕರ ಹತ್ರ ಕೇಳಿದಾಗ, ದೇವಾಲಯದ ಸಮಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ತೆರೆದಿರುತ್ತದೆ. ಭಕ್ತಾದಿಗಳ ಅನುಕೂಲಕ್ಕಾಗಿ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಇಡೀ ದಿನ ದೇವಾಲಯ ತೆರೆದಿರುತ್ತದೆ ಹಾಗೂ ಉಳಿದ ದಿನಗಳಲ್ಲಿ ಬೆಳಗ್ಗೆ 7:30ಯಿಂದ 11:30ವರೆಗೂ ಹಾಗೂ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ದೇವಿಯ ದರ್ಶನವನ್ನು ಪಡೆಯಬಹುದು. ಹೊಸ ವಾಹನವನ್ನು ಖರೀದಿ ಮಾಡಿದವರು ತಮ್ಮ ಹೊಸ ವಾಹನವನ್ನು ಈ ದೇವಾಲಯಕ್ಕೆ ತಂದು ವಾಹನಕ್ಕೆ ಪೂಜೆಯನ್ನು ಮಾಡಿಸ್ತಾರೆ. ಈ ದೇವಿಯ ಬಳಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯಿಂದ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ನಾನು ಈ ದೇವಾಲಯದ ಧರ್ಮದರ್ಶಿಯನ್ನು ಭೇಟಿಯಾಗಿದ್ದು, ದೇವಸ್ಥಾನದ ಹಿನ್ನೆಲೆ ಹಾಗೂ ಮಾಹಿತಿಯನ್ನು ಕುರಿತು ಅವರ ಬಳಿ ಕೇಳಿದಾಗ ಅವರು ದೇವಸ್ಥಾನದ ಕುರಿತು ಮಾಹಿತಿಯನ್ನು ಈ ರೀತಿ ಹೇಳಿರುತ್ತಾರೆ. ನಮಸ್ತೆ, ನನ್ನ ಹೆಸರು ಶಶಾಂಕ್ ಅಂತ. ಇಲ್ಲಿ ದೇವಸ್ಥಾನದ ಧರ್ಮದರ್ಶಿ ಶ್ರೀನಿವಾಸ ಅವ್ರ ಮಗ. ಇದು ದೇವಸ್ಥಾನ ಮುಂಚೆ 1972ರಲ್ಲಿ ಶುರುವಾಗಿದ್ದು ದೇವಸ್ಥಾನ. ಅದು ಅಂದರೆ ನಮ್ಮ ತಾತ ಮುಂದೆ ಗರ್ಭಗುಡಿ ಏನು ನೋಡ್ತೀರಾ, ಅದು ಅವಾಗ ನಿರ್ಮಾಣ ಆಗಿದ್ದು. ಇದನ್ನು ನಿರ್ಮಾಣ ಮಾಡಿದವರು ಹಿಂದೆ ನೋಡ್ತಾ ಇದ್ದೀರಾ, ಅವ್ರದ್ದು ಸ್ಟ್ಯಾಚ್ಯೂ ಇದೆ, ನರಸಯ್ಯ ಅಂತ. ಅವರು ನಮ್ಮ ಪಾಟ್ ಅವರು ನಮ್ಮದು ಅಂಗಡಿ ವ್ಯಾಪಾರ ಇತ್ತು. ಅವ್ರು ಯಶವಂತಪುರದಿಂದ ಮಲ್ಲೇಶ್ವರಮಲ್ಲಿರೋ ನಮ್ಮ ಅಂಗಡಿಗೆ ಯಾವಾಗ ಓಡಾಡ್ಬೇಕಾದ್ರೆ ಇಲ್ಲಿ ಅಜ್ಜಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ದೇವಸ್ಥಾನ ಕಟ್ಟಿಸ್ಕೊಟ್ಟು ಅಲ್ಲಿಂದ ಒಂದೊಂದೇ ಅಜ್ಜಿ ಹೋದ್ಮೇಲಿಂದ ಪೂಜೆ ನೋಡ್ಕೊಳ್ಳೋದು, ಇಲ್ಲಿ ಮ್ಯಾನೇಜ್ಮೆಂಟೆಲ್ಲ ಅವರೇ ಮಾಡ್ಕೊಂಡ್ಬಂದು ಹಂತವಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಬಂತು. ಈ ರಾಜಗೋಪುರ ಏನು ನೋಡ್ತಾ ಇದ್ದೀರಾ ನೀವು ಈಚೆ ಕಡೆಯಿಂದ, ಅದು 1994ರಲ್ಲಿ ಕಟ್ಟಿದ್ದು. ಅದೇ ರೀತಿ ದೇವಸ್ಥಾನ ಮಾರಮ್ಮನಿಂದ ಅಲ್ಲಿ ದುರ್ಗಾದೇವಿ, ಗಣೇಶ ಎಲ್ಲ ಆ ರೀತಿ ಬಂತು. ನಮ್ಮ ದೇವಸ್ಥಾನದ ಏನು ವಿಶೇಷ ಅಂದರೆ, ಪ್ರತಿನಿತ್ಯ ಗಾಡಿಗಳಿಗೆ ಪೂಜೆ ಬರ್ತದೆ. ಇಲ್ಲಿ ಗಾಡಿ ಪೂಜೆಗಳಿಗೆ ವಿಶೇಷ, ವಾಹನ ಪೂಜೆಗಳು. ಆಯುಧ ಪೂಜೆ ದಿವಸ ಪೂರ್ತಿ ಜನ ಇರ್ತಾರೆ. ಯಾರೇ ಹೊಸ ಗಾಡಿ ತೊಗೊಂಡ್ರು ಇಲ್ಲಿ ಸುತ್ತಮುತ್ತ ಇರೋರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಇನ್ನೇನು ವಿಶೇಷ ಅಂದರೆ, ಎಲ್ಲ ಚಟುವಟಿಕೆಗಳು, ಸೇವಾ ಚಟುವಟಿಕೆಗಳೇನಿದೆ ಎಲ್ಲ ಫ್ರೀಯಾಗಿ ನಡೆಯುತ್ತೆ. ಯಾವುದೇ ರೀತಿ ಇಲ್ಲಿ ಹಣ ತಗೊಳ್ಳಲ್ಲ, ಎಲ್ಲ ಉಚಿತವಾಗಿರ್ಬೋದು. ಏನೇ ಸೇವೆಗಳಿರ್ಬೋದು, ಅಭಿಷೇಕ ಇರ್ಬೋದು, ಅಲಂಕಾರ ಇರ್ಬೋದು,
ಯಾವುದೇ ರೀತಿ ಸೇವೆಗಳಿಗೆ ಇಲ್ಲಿ ದುಡ್ಡು ತೊಗೊಳ್ಳಲ್ಲ. ಅದೇ ರೀತಿ ಪ್ರಸಾದದ್ದು ಅಷ್ಟೇ, ದಿವಸ ಬೆಳಿಗ್ಗೆ ಪ್ರಸಾದ ಇರುತ್ತೆ, ಅದು ಬಿಟ್ಟರೆ ಮಧ್ಯಾಹ್ನ ಊಟ ಇರುತ್ತೆ. ಮಧ್ಯಾಹ್ನ ಊಟ ಇಲ್ಲಿ ಹೋಗೋ ಆಟೋ ಚಾಲಕರು ಯಾರಿರ್ತಾರೆ ಅವ್ರು ಬಂದೆಲ್ಲ ನಿಲ್ಲಿಸಿ ಊಟ ಮಾಡೋಗ್ತಾರೆ. ಸುತ್ತಮುತ್ತ ಗೌರ್ನಮೆಂಟ್ ಕಾಲೇಜ್ ಇದೆ, ಗೌರ್ನಮೆಂಟ್ ಕಾಲೇಜು ಅಷ್ಟೇ, ಗೌರ್ನಮೆಂಟ್ ಕಾಲೇಜಲ್ಲಿರೋ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಪ್ರಸಾದ ಏನಿರುತ್ತೆ ಅದನ್ನು ಸ್ವೀಕರಿಸ್ತಾರೆ. ಇಲ್ಲಿ ಅದೇ ರೀತಿ ಮದುವೆನೂ ಮಾಡ್ತೀವಿ ನಮ್ಮ ದೇವಸ್ಥಾನದಲ್ಲಿ, ಉಚಿತವಾಗಿ ಮದುವೆ ಮಾಡ್ತೀವಿ, ಯಾವುದೇ ರೀತಿ ಹಣ ಪಡ್ಕೊಳ್ಳಲ್ಲ. ನಾವೇ ಇಲ್ಲಿ ಶಾಸ್ತ್ರೋತ್ರವಾಗಿ ಏನು ಮಾಡಬೇಕು ಮದುವೆ ಆ ರೀತಿ ಗಂಡು ಹೆಣ್ಣು ಮನೆಯವರೆಲ್ಲ ಒಬ್ಬರ ಮೇಲೆ ಇಲ್ಲಿ ಬಂದು ಮದುವೆ ಮಾಡಿಸ್ಕೊಡ್ತೀವಿ. ಈ ರೀತಿ ನಮ್ಮದು ದೇವಸ್ಥಾನದ ವಿಶೇಷ. ದೇವಸ್ಥಾನದಲ್ಲಿ ವರ್ಷದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳಾಗೋದಂದರೆ ಆಷಾಢ ಪೂಜಾ, ಆಷಾಢದಲ್ಲಿ ಏನು 4 ಶುಕ್ರವಾರ ಬರುತ್ತೆ ಅವತ್ತು ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಅದು ಬಿಟ್ಟು ನವರಾತ್ರಿಲಿ 9 ದಿವಸನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ದೇವರಿಗೆ ಬೇರೆ ರೀತಿಯ ಅಲಂಕಾರಗಳಿರುತ್ತೆ. ಕೊನೆ ದಿವಸ ವಿಜಯದಶಮಿ ದಿವಸ ಮೆರವಣಿಗೆ ಹೋಗುತ್ತೆ ದೇವರು ನಮ್ಮ ಉತ್ಸವ ಮಾಡಿ. ಅದೇ ರೀತಿ ಅಣ್ಣಮ್ಮ ಮಾರಮ್ಮ ಅಂತ ಇಲ್ಲಿ ಕನ್ನಡಕ ಸಂಘಗಳು ರೋಡ್ಗಳೆಲ್ಲ ಕೂರಿಸ್ತಾರಲ್ಲ, ಅದೇ ರೀತಿ ಇಲ್ಲಿಂದನೂ ನಮ್ಮ ದೇವರಿದೆ ಉತ್ಸವ ಮೂರ್ತಿಗಳು ಇಲ್ಲಿಂದನೂ ತೊಗೊಂಡೋಗ್ತಾರೆ. ಈ ರೀತಿ ದೇವಸ್ಥಾನದ್ದು ವಿಶೇಷ. ಸರ್ಕಲ್ ಮಾರಮ್ಮ ಅಂತ ಏನಕ್ಕೆ ಹೆಸರು ಬಂದಿದೆ ಅಂದರೆ, ನೀವು ದೇವಸ್ಥಾನದ ಮುಂಗಡೆ ನೋಡ್ಬೋದು, ಸರ್ಕಲ್ ಇದೆ. ಯಶವಂತಪುರಿಂದ ಮೆಜೆಸ್ಟಿಕ್ಕು ಮಲ್ಲೇಶ್ವರಂಗೆ ಹೋಗೋ ಮೇಜರ್ ಇಲ್ಲಿ ಟರ್ನ್ ಇರೋದು, ಮೇಜರ್ ಸರ್ಕಲ್ ಇರೋದು, ಹಾಗಾಗಿ ಇದು ಸರ್ಕಲ್ ಮಾರಮ್ಮ ಅಂತ ಖ್ಯಾತಿಯಾಗಿದೆ. ಸರ್ ಒಂದು ಕೇಳಬೇಕು, ಮೈಸೂರು ಮಹಾರಾಜರದ್ದು ಫೋಟೋ ಯಾಕೆ ಇಲ್ಲಿ ಇಟ್ಟಿದ್ದೀರಾ ದೇವಸ್ಥಾನದಲ್ಲಿ? ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ದೇವಾಲಯಕ್ಕೆ? ಯಾಕಂದರೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಂಟ್ಕೊಂಡಂಗೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಆ ಜಾಗನೆಲ್ಲ ಆ ಇನ್ಸ್ಟಿಟ್ಯೂಷನ್ ಜಾಗ ಎಲ್ಲ ಕೊಟ್ಟಿದ್ದು ಮಹಾರಾಜರು, ನಾಲ್ವಡಿ ಕೃಷ್ಣರಾಜವರು. ಅದೇ ರೀತಿ ದೇವಸ್ಥಾನಕ್ಕೂ ಅಂದರೆ ಅವಾಗ ಇದ್ದಿದ್ದು ಜಾಗ, ಅಲ್ಲಿಂದ ನಾವು ಇಲ್ಲೆಲ್ಲ ಸುತ್ತಮುತ್ತ ನೀವೇನಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆ ಎಲ್ಲ ರಾಜಮನೆತನಕ್ಕೆ ಸೇರಿದ್ದು. ಆ ಜಾಗದಲ್ಲಿ ಇಲ್ಲಿ ಇದ್ದಿದ್ದರಿಂದ ಮಹಾರಾಜರು ಫೋಟೋ. ದೇವಸ್ಥಾನದ ಒಳಗೆ ನಿಂತು ಚಿತ್ರೀಕರಣ ಮಾಡಲು ಮುಂದಾದಾಗ ದೇವಸ್ಥಾನದ ಒಳಗೆ ಚಿತ್ರೀಕರಣ ಮಾಡಲು ನಿಷೇಧಿಸಿದ್ದರಿಂದ ದೇವಸ್ಥಾನದ ಹೊರಗೆ ನಿಂತು ನಾನು ಚಿತ್ರೀಕರಣವನ್ನು ಮಾಡಿರುತ್ತೇನೆ. ಆ ಚಿತ್ರೀಕರಣದ ತುಣುಕನ್ನು ನೀವು ಇಲ್ಲಿ ನೋಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನಲ್ಲಿರುವ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ. ಧನ್ಯವಾದಗಳು.